ಮೃಗವನ್ನ ಕೊಂದ ಪ್ರಕರಣದಲ್ಲಿ ಕಾನೂನು ಪ್ರಕಾರ ಸಾಕಷ್ಟು ವರ್ಷಗಳ ಹಿಂದೆಯೇ ನಟ ಸಲ್ಮಾನ್ ಖಾನ್ಗೆ ಜಾಮೀನು ಸಿಕ್ಕಿತ್ತು. ಆದರೆ ಆಗ ಇನ್ನು ಚಿಕ್ಕ ಹುಡುಗ ಆಗಿದ್ದ ಲಾರೆನ್ಸ್ ಬಿಷ್ಣೋಯ್ ಆಗಿನಿಂದ ಸಲ್ಮಾನ್ ಖಾನ್ ಮೇಲೆ ದ್ವೇಷ ಇಟ್ಕೊಂಡಿದ್ದ. ಈಗಲೂ ಕೂಡ ಹಲವಾರು ವರ್ಷಗಳಿಂದ ಸಲ್ಮಾನ್ ಖಾನ್ಗೆ ಬಿಷ್ಣೋಯ್ ಹಾಗೂ ಗ್ಯಾಂಗ್ನಿಂದ ಸಾಕಷ್ಟು ಬೆದರಿಕೆಗಳು ಬಂದಿವೆ. ಸಲ್ಮಾನ್ ಖಾನ್ ವರ್ಷಗಳ ಕಾಲ ಒಂದ್ ರೀತಿ ಯಾವಾಗ್ಲೂ ಸೆಕ್ಯೂರಿಟಿನಲ್ಲೇ ಬದುಕಬೇಕು, ಬೆದರಿಕೆಯ ಮಧ್ಯದಲ್ಲೇ ಜೀವನ ಮಾಡಬೇಕಾದಂತಹ ಪರಿಸ್ಥಿತಿ. ಇದರ ಬಗ್ಗೆ ಸ್ವತಃ ಸಲ್ಮಾನ್ ಖಾನ್ ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ. ಸಲ್ಮಾನ್ ಖಾನ್ ಇತ್ತೀಚಿನ ದಿನಗಳಲ್ಲಿ ತಮ್ಮ ಹೊಸ ಸಿನಿಮಾ ಸಿಕಂದರ್ ಪ್ರಚಾರದಲ್ಲಿ ತೊಡಗಿದ್ದಾರೆ. ಈ ಈದ್ಗೆ ಅದು ರಿಲೀಸ್ ಆಗ್ತಾ ಇದೆ. ಸಿನಿಮಾ ಪ್ರಚಾರದ ಸಂದರ್ಭದಲ್ಲಿ ತಮಗೆ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನಿಂದ ಇರುವ ಬೆದರಿಕೆ ಬಗ್ಗೆ ಮಾತನಾಡಿದ್ದಾರೆ. ಅವರ ಬೆದರಿಕೆಯಿಂದಾಗಿ ಕೇವಲ ಮನೆಯಿಂದ ಶೂಟಿಂಗ್ಗೆ ಹೋಗೋದು, ಶೂಟಿಂಗ್ನಿಂದ ಮನೆಗೆ ಬರೋದು ಅಷ್ಟೇ ಆಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಎಲ್ಲವೂ ಆ ಭಗವಂತ ಅಲ್ಲ ಕೈಯಲ್ಲಿದೆ, ಆ ದೇವರು ಎಷ್ಟು ಆಯಸ್ಸು ಬರೆದಿರ್ತಾನೋ ಅಷ್ಟು ಬದುಕಿರ್ತೀನಿ, ಏನು ಮಾಡೋಕ್ಕಾಗಲ್ಲ ಅನ್ನೋದಾಗಿ ಹೇಳಿದ್ದಾರೆ. ಕಳೆದ ಅಕ್ಟೋಬರ್ನಲ್ಲಿ ಸಲ್ಮಾನ್ ಖಾನ್ಗೆ ಬಹಳ ಆಪ್ತರಾಗಿದ್ದ ಮಹಾರಾಷ್ಟ್ರ ಕ್ಯಾಬಿನೆಟ್ ಮಿನಿಸ್ಟರ್ ಬಾಬಾ ಸಿದ್ದಿಕಿ ಹತ್ಯೆ ಆಗಿತ್ತು. ಅದನ್ನ ಬಿಷ್ಣೋಯ್ ಗ್ಯಾಂಗ್ ತಾವೇ ಮಾಡಿದ್ದಾಗಿ ಒಪ್ಕೊಂಡಿತ್ತು. ಅದೇ ಸಮಯದಲ್ಲಿ ಸಲ್ಮಾನ್ ಖಾನ್ ಹಾಗೂ ಅವರ ಆಪ್ತರೆಲ್ಲರಿಗೂ ಬೆದರಿಕೆಯನ್ನ ಹಾಕಿತ್ತು. ಆ ಘಟನೆಯ ನಂತರವಂತೂ ಸಲ್ಮಾನ್ ಖಾನ್ ಸದಾಕಾಲ ಹೆಚ್ಚಿನ ಭದ್ರತೆಯಲ್ಲಿ ಜೀವನ ನಡೆಸುತ್ತಿದ್ದಾರೆ.